ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲ ಅಧಿವೇಶನ 2 ದಿನಗಳ ಕಾಲ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಈ ಅಧಿವೇಶನದಲ್ಲಿ ಮನ್ರೇಗಾ ಚರ್ಚೆಗೋಸ್ಕರ ಸದನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಲವು ಮುಖ್ಯಮಂತ್ರಿಗಳಿರುವಂತಹ ಹೊಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮನ್ರೇಗಾ ಚರ್ಚೆಗೋಸ್ಕರ ಸದನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಲವು ಅವರಿಗಿದ್ದು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕೂಡ ಈ ವಿಚಾರ ನಿನ್ನೆ ಚರ್ಚೆಯಾಗಿದೆ. ಬಹಳ ಗಂಭೀರವಾಗಿ ಇದರ ಕುರಿತಾಗಿ ಮಾತನಾಡಲಾಗಿದ್ದು ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಿದ್ದಂತಹ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸದನವನ್ನ ವಿಸ್ತರಿಸೋದಕ್ಕೆ ಅಧಿವೇಶನವನ್ನ ವಿಸ್ತರಿಸೋದಕ್ಕೆ ಒಲವು ತೋರಿದ್ದಾರೆ ಎನ್ನಲಾಗ್ತಾ ಇದೆ. ಇವತ್ತು ಕಲಾಪ ಸಲಹಾ ಸಮಿತಿಯ ಜೊತೆಯಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು ಕಡ್ಡಾಯವಾಗಿ ಎಲ್ಲ ಶಾಸಕರು ಅಧಿವೇಶನದಲ್ಲಿ ಹಾಜರಾಗಬೇಕಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಖಡಕ್ ಸೂಚನೆ ಎಲ್ಲ ನಾಯಕರಿಗೆ ರವಾನೆಯಾಗಿದೆ. ಅಂಡ್ ಸಚಿವರ ಬೆಂಬಲಕ್ಕೆ ಎಲ್ಲ ಶಾಸಕರು ಕೂಡ ನಿಂತ್ಕೊಳ್ಬೇಕಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಅಂತ ಗೊತ್ತಾಗ್ತಾ ಇದೆ. ನಿನ್ನೆ ಸಂಜೆ ಆಯೋಜನೆಯಾಗಿದ್ದಂತಹ ಸಿಎಲ್ಪಿ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದ್ದು ಅಧಿವೇಶನವನ್ನ ಫಸ್ಟ್ ಆಫ್ ಆಲ್ 2 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಬೇಕನ್ನುವಂತಹ ಒಲವು ಮುಖ್ಯಮಂತ್ರಿಗಳದ್ದು. ಅದರ ಜೊತೆಗೆ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆಗೆ ಬರುತ್ತೆ, ವಿಪಕ್ಷದವರೇನಾದ್ರೂ ಸರ್ಕಾರದ ಸಚಿವರ ಮೇಲೆ ಮುಗಿಬಿದ್ದಂತ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿಯ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು, ಈ ವಿಚಾರಗಳು ಚರ್ಚೆಯಾಗಿದೆ. ಅಂಡ್ ಇದರ ಜೊತೆಗೇನೆ ವಿಪಕ್ಷಗಳಿಗೆ ಟಕ್ಕರ್ ಕೊಡಬೇಕು, ಎಸ್ಪೆಷಲಿ ಮನ್ರೇಗಾ ವಿಚಾರ ಚರ್ಚೆ ಆಗಲೇಬೇಕು, ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಟಕ್ಕರ್ ಕೊಡಲೇಬೇಕು ಅನ್ನುವಂತಹ ತೀರ್ಮಾನ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕೈಗೊಳ್ಳಲಾಗಿರೋದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಮುಖ್ಯಮಂತ್ರಿಗಳು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ತಮ್ಮ ಕ್ಯಾಬಿನೆಟಿನ ಸಹೋದ್ಯೋಗಿಗಳಿಗೆ ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ. ರೈಟ್, ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ನಡೆದಂತ ಸಿಎಲ್ಪಿ ಸಭೆಯ ಹೈಲೈಟ್ಸು, ಇನ್ಸೈಡ್ ಡೀಟೇಲ್ಸ್ ಪವರ್ ಟಿವಿ ಈಗ ವೀಕ್ಷಕರ ಮುಂದೆ ಇಡ್ತಾ ಇರೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಮನ್ರೇಗಾ ವಿಚಾರಕ್ಕೋಸ್ಕರನೇ ಸದನ ಎಕ್ಸ್ಟೆಂಡ್ ಮಾಡಬೇಕನ್ನುವಂತ ತೀರ್ಮಾನ ಒಲವು ಮುಖ್ಯಮಂತ್ರಿಗಳದ್ದು. ಬಟ್ ಇದು ಚಾನ್ಸಸ್ ಎಷ್ಟಿದೆ ಅಂಡ್ ಬೇರೆ ಯಾವೆಲ್ಲ ವಿಚಾರ ಚರ್ಚೆ ಆಯಿತು? ಪ್ರಜ್ವಲ, ಇಲ್ಲಿಗ ಸರ್ಕಾರ ಸದನವನ್ನು ಕರೆದಿದ್ದು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಮಾಡಲಿಕ್ಕಾದರೂ ಕೂಡ ಮುಖ್ಯವಾಗಿರತಕ್ಕಂಥ ಉದ್ದೇಶ ಮನರೇಗಾ ಯೋಜನೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಒಂದು ನಿರ್ಣಯವನ್ನು ಮಾಡೋದು. ಅದೇ ರೀತಿಯಾಗಿ ಚರ್ಚೆಯನ್ನು ಮಾಡಿ ಇಲ್ಲಿ ಆ ಮನರೇಗಾದಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇತ್ತು, ಅದಾದ ಬಳಿಕ ವಿಬ್ಜಿ ರಾಮ್ಜಿ ಕಾಯ್ದೆ ಯಾವ ರೀತಿಯಾಗಿ ಗ್ರಾಮೀಣ ಭಾರತಕ್ಕೆ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗ ಖಾತ್ರಿ ಕೊಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಅಭದ್ರತೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ಜನರಿಗೆ ತಲುಪಿಸಬೇಕು, ಈ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಸದನವನ್ನು ಕರೆದಿದ್ರು. ಆದರೆ ಎಲ್ಲವೂ ಚರ್ಚೆಗಳು ಏನಾಗ್ತಿದೆ ಅಂದ್ರೆ ರಾಜ್ಯಪಾಲರ ಭಾಷಣ ಅಥವಾ ಅಬಕಾರಿ ಹಗರಣ, ಅದೇ ರೀತಿಯಾಗಿ ರಾಜ್ಯಪಾಲರ ಮೇಲೆ ನಡೆದಂತಹ ಗುಂಡಾಗಿರಿ, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಈ ಒಂದು ಮನ್ರೇಗಾ ಕಾಯ್ದೆಯನ್ನ ಒಂದು ವಿಸ್ತರಣೆ ಮರುಸ್ಥಾಪನೆ ಮಾಡಬೇಕು, ಅದರ ಬಗ್ಗೆ ಮಹತ್ವದನ್ನ ತಿಳಿಸಬೇಕು, ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು, ಈ ಪ್ರಯತ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಿನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಒಂದು ಚರ್ಚೆ ಆಗಿದೆ. ಏನಂತ ಹೇಳಿದ್ರೆ ಸದನವನ್ನ ಮಂಗಳವಾರದವರೆಗೂ ಮುಂದೂಡಿದ್ರೆ ಹೇಗೆ ಅನ್ನೋಂಥ ಚರ್ಚೆಗಳು ಶುರುವಾಗಿದೆ. ಆ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ 2 ದಿನ, ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಈಗ ಶುಕ್ರವಾರದವರೆಗೆ ಸದನ ಇತ್ತು, ಆದ್ರೆ ಇನ್ನೂ 2 ದಿನಗಳ ಕಾಲ ಮುಂದುವರಿಸಿದ್ರೆ ಮಂಗಳವಾರದವರೆಗೂ ಸದನ ಮಾಡಿದ್ರೆ ಆ ಸಂದರ್ಭದಲ್ಲಿ ಆ ಕಾಯ್ದೆ ವಿರುದ್ಧ ಪರ ಸಮಗ್ರವಾಗಿ ಚರ್ಚೆಯನ್ನು ಮಾಡಬಹುದು. ವಿಬ್ಜಿ ರಾಮ್ಜಿ ಕಾಯ್ದೆ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ, ಇದನ್ನ ಜನರಿಗೆ ತಿಳಿಸೋದಕ್ಕೆ ಸಹಾಯಕ ಆಗುತ್ತೆ. ಬಿಜೆಪಿ ಚರ್ಚೆ ಮಾಡಲಿ, ಏನೇ ಮಾಡಲಿ, ಆದರೂ ಕೂಡ ಕಾಯ್ದೆಗೆ ಸಂಬಂಧಪಟ್ಟಂತ ಮಹತ್ವದ ನಿರ್ಣಯನ ಕೈಗೊಳ್ಳಲಿಕ್ಕೆ ನಮ್ಮ ಸಹಕಾರಿ ಆಗುತ್ತೆ. ಹೀಗಾಗಿ ಸದನವನ್ನು 2 ದಿನಗಳ ಕಾಲ ಮುಂದುವರಿಸಿದ್ರೆ ಹೇಗೆ ಅನ್ನೋ ಚರ್ಚೆಗಳು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಈ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಕಲಾಪ ಸಲಹಾ ಸಮಿತಿ ಸಭೆ ಇದೆ, ಆ ಸಭೆಯಲ್ಲಿಟ್ಟು ಒಂದು ಚರ್ಚೆಯನ್ನು ಮಾಡೋಣ, ತೀರ್ಮಾನ ಕೈಗೊಳ್ಳೋಣ, ಈ ಮೂಲಕವಾಗಿ ಸದನವನ್ನು ಮುಂದುವರಿಸೋಣ ಅಂತೇಳಿ ಹೇಳಿದಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಒಲವು ತೋರಿದಂತೆ ಕಾಣ್ತಾ ಇತ್ತು ಪ್ರಜ್ವಲ.